ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಿಚನ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಏನೋ ಒಂದು ಕಿಚನಲ್ಲಿ ಏನೋ ಒಂದು ಮಾಡ್ತಿದ್ದೀನಿ, ಅದಕ್ಕೆ ಕಿಚನ್ ಇಷ್ಟು ಮೆಸ್ಸಿ ಆಗಿದೆ. ಬಿಕಾಸ್ ನಾನು ಎಂಟ್ರಿ ಕೊಟ್ಟಿದ್ದೀನಿ ಆ್ಯಂಡ್ ಕ್ಲೀನ್ ಕೂಡ ನಾನೇ ಮಾಡಬೇಕು. ಅದೇ ನಾನು ಮಾಡಲ್ಲ, ಹೆಂಗೋ ಎಸ್ಕೇಪ್ ಆಗ್ತೀನಿ. ಆ್ಯಂಡ್ ಸಮ್ಮರ್ಗೆ ಸೂಟ್ ಆಗುವಂಥ ರೆಸಿಪಿನೇ ಮಾಡ್ತಿದ್ದೀನಿ. ಸೊ ಕುಲ್ಫಿ ಆರ್ ಸಮಥಿಂಗ್. ಸೊ ಮಾಡೋಣ ಬನ್ನಿ. ಸೊ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. 1 2 3. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಈಗ ಮ್ಯಾಂಗೋ ಕುಲ್ಫಿ ಮಾಡ್ತಿದ್ದೀನಿ, ಸಮ್ಮರ್ಗೆ ಸೂಟ್ ಆಗುವಂಥ ರೆಸಿಪಿ. ಇದಕ್ಕೆ 4 ಇಂಗ್ರೀಡಿಯೆಂಟ್. ಒಂದು ಕಂಡೆನ್ಸ್ ಮಿಲ್ಕ್, ನಾನು ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. 125 ml ಕಂಡೆನ್ಸ್ಡ್ ಮಿಲ್ಕ್ ಈ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅಫ್ಕೋರ್ಸ್ ಮ್ಯಾಂಗೋ, ಇದಂದರೆ ಮ್ಯಾಂಗೋ ಪೇಸ್ಟ್ ತೊಗೊಂಡಿದ್ದೀನಿ. ಒಂದು ಚಿಕ್ಕ 3 ಮ್ಯಾಂಗೋ ಏನೋ ತೊಗೊಂಡಿದ್ದೀನಿ. ಇದನ್ನೀಗ 125 ml ಮೆಜರಿಂಗ್ ಕಪ್ ಹಾಕಿ ಆ ಕಡೆ ಹಾಕಬೇಕು. ಇದಕ್ಕೆ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತೆ. ನಾನು ಈ ರೆಸಿಪಿ ನೋಡಿದ್ದು ನೆಕ್ಸ್ಟ್ ಟೈಮಲ್ಲಿ. ಆ್ಯಕ್ಚುಲಿ ದಟ್ ಇಸ್ ಮೈ ಫೇವ್ರೆಟ್ ಕುಕಿಂಗ್ ಚಾನಲ್. ನೋಡಿ, ಮ್ಯಾಂಗೋ ಪಲ್ಪ್ ಇದೆ, 125 ml. ಸೊ ಇದನ್ನು ಕೂಡ ಬಳಸಿ ಹಾಕ್ಕೊಂಡಿದ್ದೀನಿ. ಸೊ 125 ml ಮ್ಯಾಂಗೋ ಪಲ್ಪು ಹಾಕ್ಕೊಂಡಿದ್ದೀನಿ. ಈಗ ಹಾಲು ಬೇಕು, 125 ml ಅಷ್ಟು ಹಾಲು ತೊಗೊಬರ್ತೀನಿ. ಆ್ಯಂಡ್ ಆ ಹಾಲು ಕೋಲ್ಡ್ ಆಗಿರಬೇಕು ಅಂತ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಾಲು 125 ml ತೊಗೊಳ್ಳೋಣ. ಇಲ್ಲಿ ಈ ಒಂದೇ ಕಪ್ಪಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಕೋಲ್ಡ್ ಹಾಲು ಬೇಕಿದ್ದಕ್ಕೆ. ಫ್ರೀಝರಲ್ಲೆಲ್ಲ ಇಡಕ್ಕೆ ಹೋಗ್ಬಿಡಿ, ಫ್ರಿಜ್ಜಲ್ಲಿ ಇಡಿ. ನಮ್ಮ ಮನೇಲಿ ಹಾಲು ತಂದಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ, ಅದಕ್ಕೆ ಕೋಲ್ಡ್ ಆಗಿದೆ. ಸೊ ಈಗ ಒಂದೇ ಒಂದು ನಿಮಿಷ, ಈ ಹಾಲು ಇಟ್ಕೊಳ್ಳೋದೇ ಒಂಥರ ಭಯ ಆಗ್ತಾಯಿದೆ. ಅದು ಚೆಲ್ಲ ಥರ ಆ್ಯಕ್ಟಿಂಗ್ ಮಾಡ್ತಿದೆ, ಆದರೆ ಅದು ಬೀಳ್ತಾಯಿಲ್ಲ. ಈಗ 125 ml ಜಾಗ ಇದೆ. ಇದು ಕರೆಕ್ಟಾಗಿ ಅರ್ಧ ಲೀಟ್ರು. ಇದು ಹಾಲು ವಾಪಸ್ ಇಡೋಣ. ಆ್ಯಂಡ್ 3 ಇಂಗ್ರೀಡಿಯೆಂಟ್ ಆಯ್ತಲ್ವ, ಒಂದು ಕಂಡೆನ್ಸ್ ಮಿಲ್ಕ್, ಒಂದು ಹಾಲು ಆ್ಯಂಡ್ ಒಂದು ಮ್ಯಾಂಗೋ ಪಲ್ಪ್ ಮುಗೀತು. ಈಗ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್, ಇದರಿಲ್ಲ ಅಂದರೆ ನಡೆಯಲ್ಲ. ಫ್ರೆಶ್ ಕ್ರೀಮ್. ಇದು 1 ಲೀಟ್ರದ್ದು, ಇಷ್ಟು ಫುಲ್ ಬೇಡ. ಈಗ ಜಸ್ಟ್ 125 ml ಮಾತ್ರ ಬೇಕು. ಇದನ್ನು ಇದನ್ನು ಫ್ರೀಝರಲ್ಲಿ ಇಡಬೇಕು. ಅದು ಗಟ್ಟಿ ಬರೋದು ಮಾತ್ರ ತೊಗೊಂಡು ಹಾಕಬೇಕಂತೆ. ಓಕೆ, ಮಾಡೋಣ. ಕಟ್ ಮಾಡಿ 125 ml ಮಾತ್ರ ತಗೊಳ್ಳಿ. ಸೊ 125 ml ಆಫ್ ಫ್ರೆಶ್ ಕ್ರೀಮ್. ನೋಡಿ, ಗಟ್ಟಿ ಕಾಣಿಸ್ತಿದೆಯಾ? ಇದನ್ನು ತಗೋಬೇಕು. ಸೊ 125 ml ಆಫ್ ಫ್ರೆಶ್ ಕ್ರೀಮ್. ಸೊ ಈಗ ಈ ಥರ ಗ್ರೈಂಡ್ ಮಾಡ್ಕೊಬರೋಣ. ಅಲ್ಲಿ ಗ್ರೈಂಡರ್ ಕಾಣಿಸ್ತಿದ್ದೆ, ಈ ಗ್ರೈಂಡರಲ್ಲಿ ಗ್ರೈಂಡ್ ಮಾಡೋದು. ಕ್ಯಾಪ್ ಹಾಕ್ತಾಯಿದ್ದೀನಿ. ಸೊ ಎಕ್ಸೈಟೆಡ್, ಬಿಕಾಸ್ ಫಸ್ಟ್ ಟೈಮ್ ನಾನು ಐಸ್ ಕ್ರೀಮ್ ರೆಸಿಪಿ ಮಾಡ್ತಿರೋದು. ಅದು ಒಂದು ಪೇಸ್ಟ್ ಥರ ಆಗಬೇಕು, ಅಲ್ಲಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮೇಲೆ ಟ್ಯಾಪ್ ಮಾಡಿ, ಬಿಕಾಸ್ ಅದು ಉಲ್ಟಾ ಮಾಡಿರ್ತೀವಲ್ಲ. ಇದೆಲ್ಲ ಕುಲ್ಫಿ ಮೋಲ್ಡ್ಸ್ಗಳು ಬರ್ತವೆ ಸಿಲಿಕಾನಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಥರ ಬರ್ತವೆ ಮೌಲ್ಡ್ಸ್, ಅದನ್ನು ಯೂಸ್ ಮಾಡ್ಬೋದು. ನಮ್ಮಮ್ಮ ಬೇಡ ಅಂದು ನಾನೇ ಮಾಡ್ತಾಯಿದ್ದೀನಿ, ವಿತೌಟ್ ಎನಿ ಹೆಲ್ಪ್ ಆಫ್ ಮೈ ಮಾಮ್. ಓಕೆ, ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಸಿಲಿಕಾನ್ ಮೌಲ್ಡ್ ಕೂಡ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಈ ಥರ ಗ್ಲಾಸ್ ತೊಗೊಂಡು, ಚಿಕ್ಕ ಗ್ಲಾಸ್ ತೊಗೊಂಡು ಸ್ಪೂನ್ನ ಉಲ್ಟಾ ಮಾಡಿ ಹಾಕ್ಕೋಬೋದು. ಇಲ್ಲ ಐಸ್ ಕ್ರೀಮ್ ಸ್ಟಿಕ್ಸ್ ಇಡ್ಬೋದು. ಬಟ್ ನಮ್ಮ ಮನೇಲಿ ನಾನು ಡಿಮಾರ್ಟಿಂದ ಬೇಲಾಳಿ ತೊಗೊಂಬಂದಿರೋ ಈ ಕುಲ್ಫಿ ಮೌಲ್ಡ್ಸ್ ಇದೆ,
ಸೊ ಇದರಲ್ಲೇ ಹಾಕೋಣ. ಐ ಥಿಂಕ್ ತುಂಬ ಜಾಸ್ತಿ ಆಗುತ್ತೆ, ಬಟ್ ಸ್ಪೂನಲ್ಲಿ ಹಾಕೋಣ, ಹಂಗೆ ಚೆಲ್ಲೋಣ, ಸ್ಪೂನಲ್ಲಿ ಹಾಕೋಣ. ಇದು ಹರ್ಬಲ್ ಲೈಫ್ ಇದು. ಈ ಹರ್ಬಲ್ ಲೈಫಲ್ಲಿ ಒಂದು 3.5 4 ಸ್ಪೂನ್ ಆಗುತ್ತೆ, ಜಾಸ್ತಿನೇ ಆಗುತ್ತೆ. ಅದನ್ನು ತಿನ್ಕೊಬೋದು, ಇಲ್ಲ ಅಂದರೆ ಇನ್ನೂ ಆ ಥರ ಗ್ಲಾಸ್ ತೋರಿಸಿದ್ನಲ್ಲ ಆ ಥರ ಹಾಕ್ಕೋಬೋದು. ಇದೊಂದೇ ಮೌಲ್ಡ್ ಇರೋದು, ತಕ್ಷಣಕ್ಕೆ ಆರ್ ಮಾಡ್ತೀನಿ, ಇನ್ನೂ ಬೇಕಾದರೆ ಮಾಡ್ಕೊಳ್ಳೋಣ. ಇದನ್ನು ಫಿಲ್ ಮಾಡ್ಕೊಬರ್ತೀನಿ. ಆದರೂ ಚೆಲ್ಲದೆ ಸ್ವಲ್ಪ, ಇಟ್ಸ್ ಫೈನ್. ನಾನೇ ಹೆಂಗಿದ್ದು ಕೊನೆ ಕ್ಲೀನ್ ಮಾಡೋದು. ಓಕೆ, ಈಗ ಫುಲ್ ಫಿಲ್ ಮಾಡಿದ್ದೀನಿ, ತೋರಿಸ್ಬಿಡ್ತೀನಿ ರೀ, ಕಾಣಿಸ್ತಿದ್ಯಾ? ಫುಲ್ ಫಿಲ್ ಮಾಡಿದ್ದೀನಿ. ಈಗ ಈ ಥರದ್ದು ಇಟ್ಟು ಕ್ಲೋಸ್ ಮಾಡಬೇಕು. ಈ ಥರದ್ದು ಹಾಕ್ಬಿಟ್ಟಿರ್ತಾರೆ. ನಾನು ನೀಟಾಗಿ ವಾಶ್ ಮಾಡಿದ್ದೀನಿ. ಇದನ್ನು ಹುಡ್ಕೋಕ್ಕೆ ಎಷ್ಟು ರಂಪ ರಾಮಾಯಣ ಮಾಡಿದ್ದು. ಡನ್. ಸೊ ಈಗ ಫ್ರೀಜರಲ್ಲಿ ಪ್ಲೇಸ್ ಮಾಡೋಣ. ಪ್ಲೇಸ್ ಮಾಡೋಕ್ಕೆ ಜಾಗ ಇಲ್ಲ, ಸ್ವಲ್ಪ ಜಾಗ ಮಾಡಿಸ್ಬೇಕು. ಫೈನಲಿ ಮುಗಿಸಿದ್ದೀನಿ, ಆದರೂ ಇಷ್ಟು ಬಾಕಿ ಇದೆ. ಸೊ ಇದನ್ನೀಗ ಎಲ್ಲ ಲೋಟಕ್ಕೆ ಹಾಕಿ ಮಾಡಬೇಕು. ಬಟ್ ಫಸ್ಟ್ ಇವೆಲ್ಲ ಕ್ಲೀನ್ ಮಾಡೋಣ ಬನ್ನಿ. ನಾನು ಕ್ಲೀನ್ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ. ಸೊ ಹಾಯ್, ಆ್ಯಂಡ್ ಉಳಿದಿದ್ದೆಲ್ಲ ನಾನು ಈ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಸರಿ, ಈ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. 3 ಲೋಟ ಬಂತದು ಮಿಕ್ಕಿದೆಲ್ಲ. ಸೊ ನನ್ನ ಹತ್ರ ಹೇಗಿದ್ರು ಐಸ್ ಕ್ರೀಮ್ ಸ್ಟಿಕ್ಸ್ ಇತ್ತು, ಸೊ ಐಸ್ ಕ್ರೀಮ್ ಸ್ಟಿಕ್ಸ್ ಇಡ್ತೀನಿ. ನಿಮ್ಮ ಹತ್ರ ಅಕಸ್ಮಾತ್ ಇಲ್ಲ ಅಂದರೆ ಸ್ಪೂನ್ನ ಉಲ್ಟಾ ಮಾಡಿ ಇಡ್ಬೋದು, ಇಷ್ಟೇ. ಇಲ್ಲ ಈ ಥರ ಮಾಡೋದಾದರೆ ಬಿದೋಗುತ್ತೆ ಅನ್ನೋರು ಇನ್ನೊಂದು ಟ್ರಿಕ್ ಹೇಳ್ತೀನಿ ನೋಡಿ. ಸೊ ಇದು ಇನ್ನೊಂದು ಟ್ರಿಕ್ಕು. ನಿಮ್ಮ ಹತ್ರ ಏನು, ಆ್ಯಕ್ಚುಲಿ ನಾನು ಕಡ್ಡಿ ಹೀಗಿಟ್ಟಿದ್ದೆ, ಬರೋಷ್ಟರಲ್ಲಿ ಹೀಗಾಗಿತ್ತು. ಸೊ ಅದಕ್ಕೆ ಈ ಟ್ರಿಕ್ಕು ಏನು ಅಂತಪ್ಪ ಹೇಳ್ತೀನಿ, 1-2 ನಿಮಿಷ. ಈ ಥರ ಕವರ್, ಪ್ಲಾಸ್ಟಿಕ್ ಕವರ್ಗಳು ಅಫ್ಕೋರ್ಸ್ ಮನೇಲಿ ಇದ್ದೇ ಇರುತ್ತೆ. ಅದನ್ನು ಕಟ್ ಮಾಡ್ಕೋಬೇಕು. ಕೈಯಲ್ಲೇ ಅರೆದ್ರೆ ಬರುತ್ತೆ. ನಾನು ಇದು ಕಟ್ ಮಾಡ್ಕೊಂಡಿದ್ದೀನಿ, ನಾನು ಕೈಯಲ್ಲಿ ಅರೆದ್ರೂ ಬರುತ್ತೆ. ಅದು ಕರೆಕ್ಟಾಗಿ ಬರೋಲ್ಲ ಅಂದರೆ ನಾನು ಬ್ಲೇಡ್ ಎತ್ಕೊಬಂದೆ. ನೀಟಾಗಿ ಕಟ್ ಮಾಡಿಕೊಂಡು 3 ಪೀಸ್ ಮಾಡ್ಕೊಂಡಿದ್ದೀನಿ. ಕೊನೆಗೂ ಕೈಯಲ್ಲೇ ಕಟ್ ಮಾಡೋದು, ಬಟ್ ನಿಮಗೆಲ್ಲ ಕರೆಕ್ಟಾಗಿ ತೋರಿಸ್ಬೇಕು ಅಂತ ನಾನು ಕಟ್ಟರ್ ಎತ್ಕೊಂಡ್ಬಂದು ಈ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಈಗ 3 ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಲೋಟನ ಈ ಥರ ಎತ್ಕೊಂಡು ಈ ಥರ ಕವರ್ ಮಾಡಿ, ಈ ಥರ ರಬ್ಬರ್ ಬ್ಯಾಂಡ್ಸ್ ಅಫ್ಕೋರ್ಸ್ ಮನೇಲಿ ಇದ್ದೇ ಇರುತ್ತೆ. ಇಲ್ಲ ತಲೆಗೆ ಹಾಕೋತಿರಲ್ಲ, ಆ ರಬ್ಬರ್ ಬ್ಯಾಂಡ್ ಕೂಡ ಹಾಕ್ಬೋದು. ನನ್ನ ಹತ್ರ ಈ ಥರ ರಬ್ಬರ್ ಬ್ಯಾಂಡ್ಸ್ ಪ್ಲಾಸ್ಟಿಕ್ಕು, ಅದಕ್ಕೆ ಎತ್ಕೊಂಡಿದ್ದೀನಿ. ಆ್ಯಂಡ್ ಈಗ ಕೂಡ ಕಟ್ಟೋದ ಅವಶ್ಯಕತೆ ಇರುತ್ತೆ. ಐಸ್ ಕ್ರೀಮ್ ಸ್ಟಿಕ್ ಹೋಗೋಷ್ಟು ನೀವೊಂದು ಸಣ್ಣ ಇದು ಮಾಡಿಕೊಂಡ್ರೆ ಸಾಕು. ಈ ಪ್ಲಾಸ್ಟಿಕ್ ಕವರ್ನಲ್ಲೂ ನೀವು ಅಲ್ಯೂಮಿನಿಯಂ ಫಾಯಿಲ್ ಕೂಡ ಹಾಕೋಬೋದು ನೋಡಿ. ಕೂರ್ತಾ ಈಗ ನಿಮಗೆ ಕರೆಕ್ಟಾಗಿ ಒಂದು ಕುಲ್ಫಿ ಬರುತ್ತೆ. ಇದೇ ಥರ ಎಲ್ಲ ಕಪ್ಸು ಕೂಡ ರೆಡಿ ಮಾಡ್ಕೋಬೇಕು. ಸೊ ಇದು ಸೆಟ್ ಆದಮೇಲೆ ಇದು ಫೈನಲ್ ರಿಸಲ್ಟ್ಸ್ನ ತೋರಿಸ್ತೀನಿ ನಾನು. ಓವರ್ ನೈಟ್ ಕೂಡ ಇಟ್ಕೋಬೋದು ನಿಮಗೆ ಬೇಕಂದರೆ.
ಓವರ್ನೈಟ್ ಇಟ್ಕೊಂಡ್ರೆ ನಿಮಗೆ ಏನು ತುಂಬ ಕ್ರೀಮಿಯಾಗಿ ಸಿಗುತ್ತೆ. ಸೊ ನೋಡಿದ್ರೆ 3 ಕಪ್ ರೆಡಿ ಆಯಿತು. ಸೊ ಇದನ್ನು ಕೂಡ ಈಗ ಫ್ರೀಜರಲ್ಲಿ ಸೆಟ್ ಮಾಡೋಣ. ಓಕೆ, ಸೊ ಈಗ ಎಲ್ಲ ಸೆಟ್ ಮಾಡೋಣ. ಸೊ ಇದೆಲ್ಲ ಈ ಸೈಡಲ್ಲಿರೋ ಜಾಗಗಳಲ್ಲಿ ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೈಡಲ್ಲಿ ಜಾಗ ಉಳಿದಿರುತ್ತಲ್ಲ, ಸೊ ಆಗಲೇ ಸೆಟ್ ಮಾಡ್ಕೋಬೋದು, ಏನು ಕೂಡ ತೊಂದರೆ ಇಲ್ಲ. ಡನ್. ಸೊ ಆಲ್ ಸೆಟ್. ಈಗ ರೆಡಿ ಆದ ನಂತರ, ಎಲ್ಲ ಸೆಟ್ ಆದ ನಂತರ ತೋರಿಸ್ತೀನಿ. ಓಕೆ, ವಾಚಿಂಗ್. ಸೊ ಈಗ ಒಂದು 6 to 7 hours ಫ್ರೀಸ್ ಮಾಡಿದ್ದೀನಿ. ಅದು ಹೀಗಿದೆ, ಲೈಕ್ ಅದು ಈಚೆ ಬರಬೇಕು ಅಂದರೆ ಈ ಸರ್ಕಸ್ ಮಾಡಲೇಬೇಕು. ತೆಗಿಯೋಣ. ಬಂತು ಬಂತು ಬಂತು. ಟೇಸ್ಟ್ ಮಾಡಿಬಿಡೋಣ. ವೆರಿ ಯಮ್ಮಿ. ಮಾಡ್ಬೇಕಾದ್ರೆ ಬಂದಿಲ್ಲ, ಇವಾಗ ಬರ್ತಾವಳೆ. ತಗೋ ಇಟ್ಕೋ ಹೋಗ್ಲಿ. ಅಮ್ಮಂಗೆ ಕೊಡೋದು ಟೇಸ್ಟು. ಸೋ ಹ್ಯಾಪಿ, ತುಂಬ ಚೆನ್ನಾಗಿ ಬಂದಿದೆ. ಹ್ಯಾಪಿ ಫಾರ್ ದಿಸ್ ಟೇಸ್ಟ್. ಈ ರೆಸಿಪಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇಟ್ಸ್ ವೆರಿ ಯಮ್ಮಿ. ನೀವು ಟ್ರೈ ಮಾಡಿ. ಬಾಯ್.